ಇದು ಒಂದು ಬೆಕ್ಕು ಹಾಗೂ ಒಂದು ಕುತಂತ್ರ ಕೋತಿಯ ಕತೆ. ಒಂದು ಕಾಡಿನಲ್ಲಿ ಒಂದು ಕುತಂತ್ರ ಕೋತಿ ವಾಸವಾಗಿರುತ್ತದೆ. ಆ ಕೋತಿಗೆ ಎಲ್ಲರನ್ನೂ ತೀಟ್ಲೆ ಮಾಡಿ ಮಜಾ ತಗೊಳ್ಳೋದು ಅಂತಂದರೆ ತುಂಬಾನೇ ಇಷ್ಟ. ಒಂದು ದಿನ ಹೀಗೆ ಬೆಕ್ಕಿನ ಹಾಲಿನ ಬಟ್ಟಲಿಗೆ ಉಪ್ಪನ್ನು ಹಾಕಿಬಿಡುತ್ತದೆ. ಬೆಕ್ಕು ಹಾಲು ಕುಡಿದು ಇದು ಹಾಲ ಅಥವಾ ಸಮುದ್ರದ ನೀರಾ ಎಂದು ಜೋರಾಗಿ ಅಳುತ್ತದೆ. ಕೋತಿ ಮರದ ಮೇಲೆ ಕುಳಿತು ಜೋರಾಗಿ ನಕ್ಕಿತು. ಬೆಕ್ಕು ಕೋಪದಿಂದ ಒಂದು ಪ್ಲಾನ್ ಮಾಡಿ ಇದಕ್ಕೆ ಪಾಠ ಕಲಿಸಲೇಬೇಕೆಂದು ಹೇಳಿ ಕೋತಿ ತಿನ್ನುವ ಬಾಳೆಹಣ್ಣಿನೊಳಗೆ ಮೆಣಸಿನಕಾಯಿಯನ್ನು ಇಟ್ಟು ಕೊಟ್ಟಿತು. ಕೋತಿ ತಿಂದ ತಕ್ಷಣ ಅಯ್ಯೋ ಬಾಯಿ ಬೆಂಕಿ ಬೆಂಕಿ ಎಂದು ಚೀರಿತು. ಕೊನೆಗೆ ಬೆಕ್ಕು ನೀರು ಕೊಟ್ಟು ಅದಕ್ಕೆ ಪಾಠ ಕಲಿಸಿತು. ಇದರ ನೀತಿ ಪಾಠ: ಯಾರನ್ನೂ ಕಿರಿಕಿರಿ ಮಾಡಬಾರದು ಎಂದು ಕೋತಿಗೆ ತಿಳಿಯಿತು.